ನಮಸ್ತೆ, ವೆಲ್ಕಮ್ ಟು ನಿಮ್ಮೆಲ್ಲರ ನೆಚ್ಚಿನ ಶೋ ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ನಾನು ನಿಮ್ಮ ವೀಣಾ ಪನ್ನಪ್ಪ. ಪ್ರತಿ ಸಲನೂ ನಮ್ಮ ಈ ಜಾಲಿ ರೈಡ್ ಎಪಿಸೋಡ್ನಲ್ಲಿ ಹೊಸ ಹೊಸ ಕಾರ್ಗಳ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾನೆ ಇರ್ತೀನಿ. ಅಷ್ಟೇ ಯಾಕೆ, ಮಾಡಿಫೈ ಮಾಡಿರುವಂಥ ವೆಹಿಕಲ್ಗಳ ಬಗ್ಗೆ ಸಹ ನಿಮಗೆ ತಿಳಿಸ್ತಾನೆ ಇರ್ತೀನಿ. ಆದರೆ ಈ ವಾರ ಸ್ಪೆಷಲ್ ಯಾಕೆ ಅಂತ ಹೇಳಿದರೆ, ಒಂದು ಬ್ರ್ಯಾಂಡ್ ನ್ಯೂ ಕಾರ್ ಅಂದರೆ ಹೊಸ ಕಾರ್ನ ಮಾಡಿಫೈ ಮಾಡಿದ್ದಾರೆ. ಹಾಗಾದರೆ ಈ ಮಾಡಿಫಿಕೇಶನ್ ಬಗ್ಗೆ ನಿಮಗೂ ತಿಳ್ಕೊಬೇಕಾ? ಸೊ ಮತ್ಯಾಕೆ ತಡ, ಒನ್ಸ್ ಅಗೇನ್ ವೆಲ್ಕಮ್ ಟು ಜಾಲಿ ರೈಡ್ ವೀಲ್ಸ್ ಆನ್ ರೋಡ್. ಸೊ ಈ ವಾರದ ಈ ನಮ್ಮ ಜಾಲಿ ರೈಡ್ನಲ್ಲಿ ನಾನು ನಿಮಗೆ ಆಸಮ್ ಮೈಂಡ್ ಬ್ಲೋಯಿಂಗ್, ಹೇಳೋದಾದರೆ ಮಿನಿ ಹಮ್ಮರ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಮಾಡಿಫೈ ಮಾಡಿರುವ ವೆಹಿಕಲ್ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ. ಬನ್ನಿ ಹಾಗಾದರೆ ಆ ವೆಹಿಕಲ್ ಯಾರ್ದು, ಅದರ ಓನರ್ ಯಾರು, ಅವ್ರನ್ನೇ ಕೇಳಿ ತಿಳ್ಕೊಳ್ಳೋಣ. ಹಲೋ ಮಿಸ್ಟರ್ ನಾಗೇಂದ್ರ, ವೆಲ್ಕಮ್ ಟು ಜಾಲಿ ರೈಡ್. ನಾಗೇಂದ್ರ, ಯೂಶ್ವಲಿ ನಾವು ಯಾವುದೇ ವೆಹಿಕಲ್ ತೊಗೊಂಡ್ರು ಅಂದರೆ ಐ ಮೀನ್ ಟು ಸೇ ಮಾಡಿಫೈ ಮಾಡಬೇಕಂತ ಹೇಳಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ತೊಗೋತೀವಿ, ಇಲ್ಲಾಂದರೆ ಓಲ್ಡ್ ಕಾರ್ನ ತೊಗೊಳ್ತೀವಿ. ಬಟ್ ನೀವು ಬ್ರ್ಯಾಂಡ್ ನ್ಯೂ ಕಾರ್ ತೊಗೊಂಡು ಮಾಡಿಫೈ ಮಾಡಿದ್ದೀರಾ. ಸೊ ಇದು ಹೇಗೆ, ವೆದರ್ ಇಟ್ ವಾಸ್ ಯುವರ್ ಡ್ರೀಮ್ ಅಥವಾ ಈ ರೀತಿ ನಿಮ್ಮ ಐಡಿಯಾ ಮೊದಲೇ ಇತ್ತಾ? ಲೈಕ್ ಎಲ್ಲ ಗಾಡಿನೂ ನಾನು ತೊಗೊಂಡಿದ್ದ ತಕ್ಷಣ ಇದೇ ಥರ ಮಾಡಿಸ್ತಾ ಇರ್ತೀನಿ. ಫಸ್ಟ್ ಥಿಂಗ್ ವಾಟ್ ಐ ಡೂ ಇಸ್ ಐ ಚೇಂಜ್ ಮೈ ವೀಲ್ಸ್, ಸಿಸ್ಟಮ್ ವಿಂಡೋ. ಓಕೆ, ಸೊ ಶೋರೂಮ್ ವೆಹಿಕಲ್ ನೀವು ಯಾವುದು ಇಟ್ಕೊಳ್ಳೋದು? ನೋ ಸ್ಟಾಕ್ ವೆಹಿಕಲ್ಸ್ ವಿಲ್ ಯೂಸ್. ಬಿಕಾಸ್ ಇದೀಗ ನಾವು ನೋಡ್ತಾ ಇರೋದು ಮಿಟ್ಸುಬಿಷಿ ಪಜೇರೋ. ಇಟ್ಸ್ 1 week old ಕಾರ್. ಸೀರಿಯಸ್ಲಿ 1 week old ಕಾರ್. ಬಟ್ ದೂರದಿಂದ ನಿಜವಾಗ್ಲೂ ನೀವು ಅದು ನೋಡಿದ್ರೆ ಪೆಜೆರೋ ಅಂತ ಗೊತ್ತೇ ಆಗಲ್ಲ, ಅಷ್ಟು ಚೆನ್ನಾಗಿ ಮಾಡಿಫೈ ಮಾಡಿದ್ದೀರಾ. ಸೊ ಈ ಮಾಡಿಫಿಕೇಶನ್ಸ್ ಏನೆಲ್ಲ ಮಾಡಿದ್ದೀರಾ? ಮ್ಯಾಗ್ ವೀಲ್ ಚೇಂಜ್ ಮಾಡಿದ್ದೀನಿ, ಟೈರ್ಸ್ ಚೇಂಜ್ ಮಾಡಿದ್ದೀನಿ, ಸಿಸ್ಟಮ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ. ಆಲ್ಮೋಸ್ಟ್ ಐ ಹ್ಯಾವ್ ಸ್ಪೆಂಡ್ ಅರೌಂಡ್ 5 lakhs ಆನ್ ದಿ ಆಕ್ಸೆಸರೀಸ್ ಅಷ್ಟೇ. ಸೊ ಹೊಸ ಗಾಡಿಗೆ ಖರ್ಚು ಮಾಡಿದ್ದಲ್ಲದೆ ಮತ್ತೆ ಪುನಃ ಆಕ್ಸೆಸರೀಸ್ ಮೇಲೆ ಎಕ್ಸ್ಟ್ರಾ ಖರ್ಚು ಮಾಡಿದ್ದೀರಾ. ಸೊ ಫೈನ್, ಹೇಳಿದ್ರಿ ನೀವು ಟೈರ್ಸ್ ಚೇಂಜ್ ಮಾಡಿದ್ದೀರಾ ಅಂತ. ಸೊ ಈ ಟೈರ್ಸ್ ಯಾವ ಸೈಜ್ದು? ಇದು ಆ್ಯಕ್ಚುಲಿ 20 inch ರಿಮ್ಮು. ಓಕೆ. ಟೈರ್ಸ್ ಬಂದು 275-80 ಏನೋ ಇದೆ. ಇದು ಬಂದು ನಾನು ಥೈಲ್ಯಾಂಡಿಂದ ತರಿಸ್ಕೊಂಡೆ. ನನ್ನ ಫ್ರೆಂಡ್ ಅದನ್ನು ಇಂಪೋರ್ಟ್ ಮಾಡ್ದೆ, ಕಾರ್ ಟ್ರೆಂಡ್ಸ್ ಅಂತ ಇದ್ದಾರೆ, ಅವರು ನನಗೆ ತಂದುಕೊಟ್ರು. ನೆಕ್ಸ್ಟ್ ಈಸ್ ನನ್ನ ಕಾರ್ ಆಡಿಯೋ ಸಿಸ್ಟಮ್ ಬಂದು ಅನ್ವರ್ ಟಾಪ್ ಗೇರ್ ಮಾಡಿದ್ದು. ಮೇಜರ್ ಥಿಂಗ್ ಕ್ಲಾರಿಟಿ ಬೇಕಾಯಿತು ತುಂಬ. ಮುಂದೆ ಬಂದು MX ಸ್ಪೀಕರ್ಸ್ ಯೂಸ್ ಮಾಡಿದ್ದು. ಇಟ್ಸ್ ಟೋಟಲಿ ಹ್ಯಾಂಡ್ ಮೇಡ್ ಫ್ರಮ್ ಅಮೇರಿಕಾ. ಇದು ಹಿಂದೆ ಬಂದು DLS ಸ್ಪೀಕರ್ಸ್ ಅಂತ, 2 3-way ಸ್ಪೀಕರ್ಸು, ಮಿಡ್ ರೇಂಜ್ ಸ್ಪೀಕರ್ಸ್ ಅಂತಾರೆ ಅದಕ್ಕೆ. ಸೊ ಏನು ಡಿಫ್ರೆನ್ಸ್ ಇರುತ್ತೆ ಅಂತ ಇವಾಗ ನಾವು ಬೇರೆ ಸ್ಪೀಕರ್ ಕೇಳೋದಕ್ಕೂ ಸಹ ಈಗ ನೀವು ಹಾಕೊಂಡಿರೋದು ಇದರದ್ದು ಏನು ಸ್ಪೆಷಾಲಿಟಿ ಅಂದರೆ, ಯು ಹ್ಯಾವ್ ದಟ್ ಕ್ವಾಲಿಟಿ ಆಫ್ ವೋಕಲ್, ಬೇಸ್ ಎಲ್ಲ, ಟ್ರೆಬಲ್ ಎಲ್ಲ ನೀಟಾಗಿ ಬ್ಯಾಲೆನ್ಸ್ ಆಗಿರುತ್ತೆ. ಅಂದರೆ ಏನಂದರೆ ನೀವು ಎಷ್ಟು ಅವರ್ ಕೇಳಿದ್ರೂ ಯು ಡೋಂಟ್ ಫೀಲ್ ಹೆಡೇಕ್ ಆಗೋರು, ಅಂದರೆ ಯು ಡೋಂಟ್ ಫೀಲ್ ಲೈಕ್ ಓಕೆ ಐ ನೀಡ್ ಆಫ್ ದಿ ಸಿಸ್ಟಮ್ಮು, ಅದೆಲ್ಲ ಏನಿಲ್ಲ. ಆಮೇಲೆ ನಿಮ್ಗೆ ಗೊತ್ತಾಗಲ್ಲ ವೆದರ್ ದಿ ಹ್ಯಾವ್ ಗಾಟ್ ದಿ ಔಟ್ಸೈಡ್ ಕಂಪ್ನಿ ಫಿಟ್ಟಿಂಗ್, ಆಚೆ ಕಡೆ ಫಿಟ್ ಮಾಡಿರೋ ಸಿಸ್ಟಮ್ ಇದು ಅಂತ ಏನು ಗೊತ್ತಾಗಲ್ಲ ಅಷ್ಟೇ. ಸೊ ನೀವು ಹೇಳೋದು ಏನಂತೇಳಿ ಸ್ಪೀಕರ್ಸ್ ಇದರಲ್ಲಿ ಇನ್ವಿಸಿಬಲ್, ಲೈಕ್ ಡೋರಲ್ಲೇ. ಆಮೇಲೆ ಗೊತ್ತಾಗಿರಲ್ಲ, ಇಟ್ಸ್ ಲೈಕ್ ಯಾವ ಡೋರ್ ಫಿನಿಶಿಂಗ್ ಹೆಂಗೆ ಬಂದಿದೆ, ಡೋರ್ ಪ್ಯಾಡ್ಸ್ ಫಿನಿಶಿಂಗ್ ಹೆಂಗಿದೆ ಅದೇ ಥರ ಫಿನಿಶಿಂಗ್ ಕೊಟ್ಟಿದ್ದಾನೆ. ದಟ್ ದ ಫಸ್ಟ್ ಅಟೆಂಪ್ಟ್ ವಾಟ್ ಹಿ ಹ್ಯಾಸ್ ಡನ್ ಆನ್ ಮೈ ವೆಹಿಕಲ್. ದಟ್ ದ ಸೇಮ್ ಥಿಂಗ್ ವಿಲ್ ಬಿ ಕಮಿಂಗ್ ಟು ಅನದರ್ ವೆಹಿಕಲ್ಸ್, ಐ ಥಿಂಕ್ ಸೊ. ಆಮೇಲೆ ಇದಕ್ಕೆ ARC ಆಂಪ್ಲಿಫೈಯರ್ಸ್ ಅಂತ 2 ಯೂಸ್ ಮಾಡಿದ್ದೀರಿ. ಆಮೇಲೆ DD ಆಂಪ್ಲಿಫೈಯರ್ಸ್ ಅಂತ, ಇಟ್ಸ್ ಟೋಟಲಿ ಫ್ರಮ್ ಜರ್ಮನಿ ಆ್ಯಂಡ್ ಅಮೆರಿಕಾ. ಇಲ್ಲೆಲ್ಲೂ ಯೂಸ್ ಮಾಡಿಲ್ದು ಹಾಕಿದ್ದಾನೆ ನನಗೆ. ಆಮೇಲೆ ರಾಕ್ಫೋರ್ಡ್ ಸಬ್ವೂಫರ್ಸ್ ಹಾಕಿದ್ದೀನಿ. ಸೊ ಈ ಬರೀ ಮ್ಯೂಸಿಕ್ ಸಿಸ್ಟಮ್ಗೆ ಎಷ್ಟು ಖರ್ಚು ಬಂತು ಅಂತ? ಆಲ್ಮೋಸ್ಟ್ 3.5 lakhs ಆಯಿತು. Seriously, that's called passion. It's crazy, that's all what I say. Yeah. But I need to thank him very much for the time he has done. This car has been done ಒಂದು ಅವರ ಹುಡುಗರಿಗೆ I need to tell Tanveer and his team thanks for doing the work. ಇಷ್ಟು ಬ್ಯೂಟಿಫುಲ್ ಆಗಿ ಕಾರ್ ಬರಲಿಕ್ಕೆ ಇದರ ಹಿಂದ್ಗಡೆ ಹಲವಾರು ಕೈಗಳಿವೆ ಅಂತ ಹೇಳಿದಾಗಾಯಿತು. ಓಕೆ, ಸೊ ಇಷ್ಟು ನೀವು ಮಾಡಿಫಿಕೇಶನ್ ಬಗ್ಗೆ ಹೇಳಿದ್ರಿ. ಸೊ ಇನ್ನು ನಿಮ್ಮ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳೋದು, ತೊಗೊಂಡು ಬರೀ 1 week ಆಗಿದೆ ಅಂತ ಹೇಳಿದ್ರಿ. ಸೊ 1 weekಲ್ಲಿ ಎಷ್ಟು ದೂರ ಹೋಗಿದ್ದೀರಾ? ನಾನು ತೊಗೊಂಡು 2 ದಿನಕ್ಕೆ ಮೈಸೂರಿಗೆ ಹೋಗಿದ್ದೆ, ಚಾಮುಂಡಿ ಬೆಟ್ಟಕ್ಕೆ. ಆಲ್ಮೋಸ್ಟ್ 180 was the top end. Oh my God, amazing 180. Power this car has. Right, ಇದು 4-wheel drive ಬೇರೆ ಅಲ್ವಾ? It's 4-wheel drive. 100 kilometers speed and any time you can just change the 4-wheel drive. 4-wheel drive, yes. And the performance is awesome. Awesome, yeah. Humpy ride or something like that. You don't have any strain ಆಗಲ್ಲ. ಆಮೇಲೆ ನಿಮಗೆ ಕಟ್ಟಿಂಗ್ ರೇಡಿಯಸ್ ತುಂಬ ಚೆನ್ನಾಗಿದೆ. ಬಿಕಾಸ್ ಅದನ್ನೇ ಕೇಳಬೇಕಂತಿದ್ದೆ, ತುಂಬ ಹೆವಿ ಕಾಣುತ್ತೆ ವೆಹಿಕಲ್. ನೋಡೋಕ್ಕೆ ಸಖತ್ ದುಡ್ಡದಾಗಿದೆ ಅಂತಾರೆ. ಆದರೆ ಗಾಡಿ ಹ್ಯಾಂಡ್ಲಿಂಗ್ ಮಾತ್ರ ತುಂಬ ಚೆನ್ನಾಗಿದೆ. ಪರ್ಫಾರ್ಮೆನ್ಸ್ ವೈಸ್ ಎವ್ರಿಥಿಂಗ್ ಇಸ್ ವೆರಿ ಗುಡ್. ಸೊ ಇಷ್ಟೆಲ್ಲ ಹೇಳಿದ್ರಿ, ನಮಗೂ ಒಂದು ಕ್ಯೂರಿಯಾಸಿಟಿ, ಮೈಲೇಜ್ ಎಷ್ಟು ಅಂತ?
ಮೈಲೇಜ್ ಹೋಪ್ಫುಲಿ ಐ ಆಮ್ ಗೆಟಿಂಗ್ 12 ಐ ಥಿಂಕ್ ಸೊ. ಓಕೆ ದಟ್ಸ್ ಗ್ರೇಟ್. ಪರವಾಗಿಲ್ಲ, ವೆರಿ ಗುಡ್ ಮೈಲೇಜ್ ವಾಟ್ ಐ ಆಮ್ ಗೆಟಿಂಗ್. ಓಕೆ 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 ಓಕೆ. ಸೊ ನಾಗೇಂದ್ರ, ಇನ್ನೊಂದು ನಾವು ಫಸ್ಟ್ ಈ ವೆಹಿಕಲ್ನ ನೋಡಿದಾಗ ನಮ್ಗೆ ವಿಸಿಬಲ್ ಆಗೋದು ಇಲ್ಲಿ ನೀವು ಫ್ರಂಟಲ್ಲಿ ಬಾನೆಟಲ್ಲಿ ಫಿಕ್ಸ್ ಮಾಡಿರೋಂಥ ಬಗ್ ಗಾರ್ಡ್. ಸೊ ಯೂಶ್ವಲಿ ಅದೇನಕ್ಕೆ ಹಾಕ್ತಾರೆ? ಇದು ನೀವು ಹೈವೇಲಿ ಹೋಗ್ಬೇಕಾದ್ರೆ ಈಗ ಸ್ಮಾಲ್ ಸ್ಟೋನ್ಸು ಇನ್ಸೆಕ್ಟ್ಸ್ ಎಲ್ಲ ಹೊಡಿಯತ್ತಲ್ಲ, ಅದು ಇಟ್ ವಿಲ್ ಪ್ರೊಟೆಕ್ಟ್ ಆ್ಯಂಡ್ ಯುವರ್ ಬಾನೆಟ್ will not and be the windshield also. windshield, it will be protected. Okay. And it will be more good and it's more sporty also to look the vehicle. Okay, so look wise ಅದಂತ ರಗ್ಗೆಡ್ ಅಗ್ರೆಸಿವ್ ಲುಕ್ ಕೊಡ್ತಾ ಇದಲ್ಲ. ಸೊ ಇಟ್ ಇಸ್ ಆಸಮ್. ಸೊ ಇಷ್ಟು ಮಾಡಿಫಿಕೇಶನ್ಸ್ ನೀವು ಆಲ್ರೆಡಿ ಮಾಡಿದ್ದೀರಾ, ಫ್ಯೂಚರ್ಲಿ ಇನ್ನೇನಾದರೂ ಮಾಡೋದಿದೆಯಾ ಅಂತ? ನೆಕ್ಸ್ಟ್ ಇರೋರು ಲೈಟ್ ಫೋರ್ಸಸ್ ಇದೆ, ರೆಡಿ ಆಗ್ತಾ ಇದೆ, 4 ಲೈಟ್ ಫೋರ್ಸ್. ಇನ್ನೂ ಮಾಡಿಫಿಕೇಶನ್ಸ್ ಆಗಲಿಲ್ಲ ಇದಲ್ಲ? ಇನ್ನೂ ಇದೆ. ಆಮೇಲೆ ಸ್ನಾರ್ಕಲ್ ಬರುತ್ತೆ. 2 things are holding. Okay. Everything has been imported. I am waiting for that thing. ಆಮೇಲೆ ಇನ್ನೊಂದು ಏನಂದರೆ I forgot to tell you, I have changed the tail lamps for this. Exactly, this is like an BMW ಸ್ಟೈಲಲ್ಲಿ ತಗೊಂಡಿರೋದು. ಓಕೆ, ಸೊ ಶೋರೂಮಿಂದ ಬರೋ ವೆಹಿಕಲ್ಗೆ ಈ ರೀತಿ ಟೈಲ್ ಲ್ಯಾಂಪ್ಸ್ ಬರಲ್ಲ. ಇಟ್ಸ್ ಎಕ್ಸ್ಕ್ಲೂಸಿವ್ಲಿ ನಾನು ಅಲ್ಲಿಂದ ಥೈಲ್ಯಾಂಡಿಂದನೇ ತರಿಸ್ಕೊಂಡೆ. ಅಂದರೆ ನಾನೇ ಹೋಗಿದ್ದೆ, ಅವಾಗ ತೊಗೊಂಬಂದೆ. ಅದು ಈ ಡೋರ್ ವೈಸರ್ಸು ಬಗ್ಗಾಡ್ಸ್ ಎಲ್ಲ ಅಲ್ಲಿಂದ ತಂದಿದ್ದು. ಇನ್ನೊಂದು ಫೀಚರ್ ಹೇಳೋದು ಮರ್ತೋಗ್ಬಿಟ್ಟೆ, ಇದರಲ್ಲಿ ಡೋರ್ ಓಪನ್ ಮಾಡಿದಾಗ ನಿಮಗೆ ಒಂದು ಮಿಟ್ಸುಬಿಷಿ ಅಂತ ಲೋಗೋ ಬರುತ್ತೆ. ಅದು ಬಂದು ರಾತ್ರಿ ಹೊತ್ತು ಡೋರ್ ಲೈಟು ಆಗುತ್ತೆ ಅಂತೆ. ಡಿಸೈನ್ ಚೆನ್ನಾಗೂ ಇರುತ್ತೆ ನೋಡೋಕ್ಕೆ. ಓಕೆ, ಸೊ ನೀವು ಹೇಳಿದ ಪ್ರಕಾರ ಯೂಶ್ವಲ್ ನಮಗೆ ಡೋರ್ ಲೈಟ್ಸ್ ಕೊಟ್ಟಿರ್ತಾರೆ. ಅಂದರೆ ನೈಟ್ ಹೊತ್ತು ನಾವು ಡೋರ್ ಓಪನ್ ಮಾಡಿದಾಗ ಒಂದು ಲೈಟ್ ಬ್ಲಿಂಕ್ ಆಗುತ್ತೆ. ಬಟ್ ಇದರಲ್ಲಿ ನೀವು ಮಿಟ್ಸುಬಿಷಿ ಅಂತ ಹಾಕಿಸ್ಕೊಂಡು ದಟ್ಸ್ ಅ ಲೇಸರ್ ಲೈಟ್ ಆಲ್ಸೋ. ವಾವ್, ದಟ್ಸ್ ಗ್ರೇಟ್. ಸೊ ನೈಟ್ ಹೊತ್ತು ನೀವು ಯಾವಾಗ ಓಪನ್ ಮಾಡಿದ್ರು ರೋಡ್ಸಲ್ಲೆಲ್ಲ ನೋಡೋಕ್ಕೂ ಚೆನ್ನಾಗಿರುತ್ತೆ. ಸೊ ಇದು ನೀವೇ ಮಾಡಿಸಿದ್ದು, ಕಂಪನಿಯಿಂದ ಕೊಟ್ಟಿದ್ದು? ವಾವ್, ಗ್ರೇಟ್, ದಟ್ಸ್ ರಿಯಲಿ ಗ್ರೇಟ್. ಥ್ಯಾಂಕ್ ಯು ಸೋ ಮಚ್ ನಾಗೇಂದ್ರ, ನಮ್ಮ ಈ ಜಾಲಿ ರೈಡ್ಗೆ ನಿಮ್ಮ ವೆಹಿಕಲ್ ತಂದು ಸೊ ನಿಮ್ಮ ಪ್ಯಾಷನ್ನ ನೀವು ಯಾವ ರೀತಿ ಮಾಡಿಫೈ ಮಾಡಿದ್ದೀರಾ ಅಂತ ನಮ್ಮ ವೀಕ್ಷಕರಿಗೂ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಥ್ಯಾಂಕ್ ಯು ಲಾಟ್ ವೀಣಾ, ಆ್ಯಂಡ್ ಥ್ಯಾಂಕ್ಸ್ ಸುವರ್ಣ ನ್ಯೂಸ್ ಫಾರ್ ಗಿವಿಂಗ್ ಮೀ ನನಗೊಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟಿದ್ದೀರಾ ಥರ ನನ್ನ ಗಾಡಿ ತೋರಿಸ್ಕೊಳಕ್ಕೆ. ಥ್ಯಾಂಕ್ಸ್ ಅ ಲಾಟ್, ಇಟ್ಸ್ ಮೈ ಹಾಬಿ. ಥ್ಯಾಂಕ್ ಯು, ಥ್ಯಾಂಕ್ಸ್ ಅ ಲಾಟ್. ಸೊ ನೋಡಿದ್ರಲ್ಲ, ಈ ನಮ್ಮ ಸೆಗ್ಮೆಂಟ್ನಲ್ಲಿ ಮಾಡಿಫೈ ಮಾಡಿರುವಂಥ ಮಿಟ್ಸುಬಿಷಿ ಪೆಜೆರೋ. ಸೊ ಮಾಡಿಫಿಕೇಷನ್ಸ್ ಅಂತ ಹೇಳಿದರೆ ಜೊತೆಗೆ ಆಕ್ಸೆಸರೀಸ್ ಅಂತ ಹೇಳಿದೆ. ಸೊ ಈ ಆಕ್ಸೆಸರಿ ಶಾಪ್ನ ಬಗ್ಗೆ ಡೀಟೇಲ್ಸ್ ಕೊಡ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಒಂದು ಶಾರ್ಟ್ ಬ್ರೇಕ್.